ಹಾಯ್ ಪ್ರಭಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬಿಡ ಅಕ್ಕ. ಹಾಯ್ ಪೂರ್ವಿ, ಹ್ಯಾಪಿ ಬರ್ಡೇ. ನಿಮ್ಮ ಅಮ್ಮಂದಾ? ಹಾ ಸರಿ ಸರಿ ನೋಡಿ. ವಿಡಿಯೋ ಹಾಕಿದ್ರು ಅಂದ್ರೆ ನಿನ್ಗೇನಿಲ್ಲ ಮಾಡಕ್ಕ. ಥ್ಯಾಂಕ್ ಯು. ಹಾಯ್, ನಮಸ್ತೆ ಸ್ನೇಹಿತರೆ. ಸೊ ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲೋಗ್ತಾ ಇದೀವಪ್ಪ ಅಂತಂದ್ರೆ ಅದೇ ನನ್ನ ಫ್ರೆಂಡು ತಗಡ್ದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಹೋದ್ ವಾರ ಸೆಲೆಬ್ರೇಷನ್ ಮಾಡ್ಬೇಕಾಯ್ತು, ಎಲ್ಲ ಮಕ್ಕಳಿಗಳಿಗೂ ಎಕ್ಸಾಮ್ ಇತ್ತು, ಸೊ ಹಂಗಾಗಿ ಮಾಡಿರ್ಲಿಲ್ಲ. ಇವತ್ತು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ನಾವ್ ಏನೇನೆಲ್ಲ ಮಾಡ್ತೀವಿ, ನಾವ್ ಏನೇನೆಲ್ಲ ಮಾಡ್ತೀವಿ ಬನ್ನಿ ತೋರಿಸ್ತೀವಿ. ನಾವೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗಿದೀವಿ. ಈಗ ನಾವ್ ಎಲ್ಲಿ ಹೋಗ್ತಿದೀವಿ ಅಪ್ಪ ಅಂತಂದ್ರೆ ಯಾವಾಗ್ಲೂ ಬರ್ಡೇ ಈವೆಂಟ್ ಇದ್ರಲ್ಲಿ ಮಾಡ್ತಿದ್ವಿ. ಸೊ ಅದು ಬೇಡ ಈ ಸಲ ಅಂತ ಹೇಳ್ಬಿಟ್ಟು ಹೆಸರುಘಟ್ಟಾಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಅಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಏನೆಲ್ಲ ತಿಂತೀವಿ ಅಂತ ಹೇಳಿ ತೋರಿಸ್ತೀವಿ. ಅದಕ್ಕೆ ಮನೇಲೆ ಗಿಫ್ಟ್ ಕೊಟ್ಬಿಟ್ಟಿದೀವಿ. ನಮ್ಗೆ ನಾವು ಕೊಟ್ಟಿರೋ ಗಿಫ್ಟ್ ಗಳೆಲ್ಲ ಚೆನ್ನಾಗಿದೆಯಾ? ಸೂಪರ್ ಆಗಿದೆ ನೋಡಿ, ಯಾಕಂದ್ರೆ ಅಲ್ಲೆಲ್ಲ ಗಿಫ್ಟ್ ಎಲ್ಲ ಕೊಡಬಾರ್ದು, ಎಲ್ರಿಗೂ ದೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ಮನೇಲೆ ಮುಗಿಸ್ಬಿಟ್ಟಿದೀವಿ. ನಾವೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೀವಿ ಅಂತ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನೀವು ಆನೆಸ್ಟ್ ಆಗಿ ಹೇಳ್ಬೇಕು. ಯಾವಾಗ್ಲೂ ನೀವು ಹೊಗಳ್ತೀರಾ, ಹೊಗಳ್ಬಾರ್ದು. ನನ್ನ ಡ್ರೆಸ್ ಬಗ್ಗೆ ಹೇಳ್ಬೇಕು. ಆಮೇಲೆ ಬರ್ಡೇ ಮಾಡ್ತೀರಾ, ಬರ್ಡೇ ಗರ್ಲ್ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬೇಕು. ಬಾಪೂರ್ವಿ, ನಾನು ನಿನ್ ಮುಂದೆ ಕುತ್ಕೊಳ್ಳೋಣ. ಕರ್ಕೊಂಡು ಹೋಗ್ತಾ ಇರೋ ಭೂಪತಿ ಇವಳೇನೇನೆ, ಭೂಪತಿ. ಫೈನಲಿ ಹೆಸರುಘಟ್ಟ ಬಂದ್ವಿ. ಯಾಕಪ್ಪ ಅಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲೇ ಬರ್ತಡೇ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಅಂದರೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ನಾನ್ ವೆಜ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಏಕಾದಶಿ ಇದ್ದಿದ್ದರಿಂದ ಮನೆಯಲ್ಲಿ ಬರ್ತಡೇ ಮಾಡೋದು ಬೇಡ, ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ನನ್ನ ತಂಗಿ ಹೇಳಿದ್ಲು, ಮನೇಲಿ ಮಾಡೋದೇನು ಬೇಡ, ಹೊರಗಡೆ ಹೋಗಿ ಹೊರಗಡೆನೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ಲು. ಸೊ ನನ್ನ ಫ್ರೆಂಡ್ ಬರ್ತಡೇ ಇದ್ದಿದ್ದು ಹೋದ ವಾರ. ಆದರೆ ನಾವು ಎಲ್ಲರೂ ಬ್ಯುಸಿ ಇದ್ರಿ, ಮತ್ತು ಇನ್ನೊಂದು ಎಲ್ಲರೂ ಮಕ್ಳಿಗೂ ಎಕ್ಸಾಮ್ ಇತ್ತು. ಸೊ ಒಬ್ಬರು ಬಂದರೆ ಒಬ್ಬರು ಬರಲ್ಲ ಅನ್ನೋ ಥರ ಇದ್ರಲ್ವ. ಹಂಗಾಗಿ ಹೋದ ವಾರ ಅವಳ ಫ್ಯಾಮಿಲಿ ಜೊತೆ ಬರ್ತಡೇ ಸೆಲೆಬ್ರೇಷನ್ ಮಾಡಿಕೊಂಡ್ಳು. ಸೊ ಈ ವಾರ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಹೊರಗಡೆ ಹೋಗೋಣ, ಈವೆಂಟಲ್ಲಿ ಮಾಡೋಣ ಅಂತಂದರೆ ಈಗ ಏನದು ಎಲ್ಲರೂ ಮಾಡ್ತಾರೆ. ಈಗ ನಮ್ಮಗಳು ಅಷ್ಟೇ, ನಾವುಗಳು ಅಷ್ಟೇ, ಯಾವಾಗ ನೋಡಿದ್ರು ಅಲ್ಲಿ ಹೋಗೋದು, ಬುಕ್ ಮಾಡೋದು, ಕೇಕ್ ಕಟ್ ಮಾಡಿಸೋದು, ಬರೋದು, ಇದನ್ನೇ ಮಾಡ್ತಾಯಿದ್ವಿ. ಸೊ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಅವಳಿಗೂ ಸ್ವಲ್ಪ ಖುಷಿ ಪಡಿಸ್ಬೇಕು ಅನ್ನೋದು ನಮ್ಮ ತಲೆನಲ್ಲಿತ್ತು. ಸೊ ಹಂಗಾಗಿ ಹೆಸರುಘಟ್ಟಾಗಿ ಹೋಗೋಣ ಅಂತೇಳಿ ಹೋದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬೆಸ್ಟು ನನ್ನ ಪ್ರಕಾರ. ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ನಮಗೂ. ಸೊ ಅಲ್ಲೇ ಮಶ್ರೂಮು ತುಂಬ ಫೇಮಸ್ ಇದೆ ಅಲ್ವಾ, ಅಲ್ಲೋಗಿ ಮಶ್ರೂಮ್ ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅಂದರೆ ನಾವು ಏನೇನು ತಿನ್ನಬೇಕು ಅಂತೇಳಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಬೇರೆ ಹೋಟೆಲ್ಗೆಲ್ಲ ಹೋಗೋದು ಬೇಡ, ನಾವು ಅಲ್ಲಿಗೆ ಹೋಗೋಣ, ಮಶ್ರೂಮ್ ತಿನ್ನೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಈಗ ಮಶ್ರೂಮು ಸ್ವಲ್ಪ ನಾನ್ ವೆಜ್ಜು ಟೇಸ್ಟೇ ಬಂದುಬಿಡುತ್ತೆ ಅಲ್ವಾ. ನಾವು ಮನೆಯಲ್ಲಿ ಏನೇನು ವೆರೈಟಿ ಮಾಡಬೇಕು ನಾನ್ ವೆಜ್ಜು ಅಂತ ನಾನು ಹೋದ ವಾರನೇ ಪ್ಲ್ಯಾನ್ ಮಾಡಿದ್ದೆ. ಆದರೆ ನಾನು ಮರ್ತುಬಿಟ್ಟಿದ್ದೆ ಏಕಾದಶಿ ಅಂತೇಳಿ. ಆಮೇಲೆ ಗೊತ್ತಾಯಿತು ಏಕಾದಶಿ ಭಾನುವಾರ ಅಂಥೇಳಿ. ಸೊ ಬೇಡ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು, ಎಷ್ಟು ಸಖತ್ತಾಗಿತ್ತು ಅಂದರೆ ನಾನು ಮುದ್ದೆನೂ ಮತ್ತು ಮಶ್ರೂಮು ಇದು ಗ್ರೇವಿ ತೊಗೊಂಡೆ. ಯಪ್ಪ, ನೆನೆಸ್ಕೊಂಡ್ರೆ ನನಗೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಯಾವ ಥರ ಇತ್ತು ಅಂದರೆ, ಆಮೇಲೆ ಅವ್ರು ಇನ್ನೂ ಒಂದು ಹೇಳಿದ್ರು ಒಲೆಯಲ್ಲಿ ಮಾಡಿರೋದು ಅಂದರು. ಅಮೃತ ಥರ ಇತ್ತು ನನಗಂತೂ. ಸರಿ ಅಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೆಸರುಘಟ್ಟವರೆಗೂ ಹೋಗಿದ್ದೀವಿ. ರೈಲ್ವೆ ಗೊಲ್ಲಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋದ್ವಿ. ನಮಗೆ ಗೊತ್ತೇ ಇಲ್ಲ ಅಲ್ಲಿ ಜಾತ್ರೆ ಇತ್ತು ಅನಿಸುತ್ತೆ. ಅಂದರೆ ಜಾತ್ರೆ ಎಲ್ಲ ಆಗೋಗ್ಬಿಟ್ಟಿತ್ತು, ನಾವು ಜಾತ್ರೆ ಆದಮೇಲೆ ಹೋಗಿದ್ದೀವಿ ಅನಿಸುತ್ತೆ. ಆದರೂ ಕೂಡ ಅಲ್ಲೆಲ್ಲ ಕಡಲೆಪುರಿ, ಬಳೆಗಳೆಲ್ಲ ಮಾರ್ತಾಯಿದ್ರು. ಸೊ ಜಾತ್ರೆ ಅಂತೂ ನೋಡೋದಕ್ಕಾಗಲಿ, ಅಟ್ಲೀಸ್ಟ್ ಬಳೆಗಳಾದರೂ ತೊಗೊಳ್ಳೋಣ ಅಂಥೇಳಿ. ಅಂದರೆ ನಾನು ಸಾಮಾನ್ಯವಾಗಿ ಈ ಥರ ಗಾಜಿನ ಬಳೆ ಹಾಕಲ್ಲ, ಈಗೇನು ನಾನು ಸಾರಿ ಮ್ಯಾಚಿಂಗ್ ಹಾಕ್ಕೊಳ್ಳೋದಲ್ವ. ಸೊ ನಮ್ಮಮ್ಮಗೆ ಈ ಥರ ಬಳೆಗಳು ಇಷ್ಟ ಅಂಥೇಳಿ ನನ್ನ ಸೈಜೇ ನಮ್ಮಮ್ಮ ಬಳೆ. ಆದರೆ ಈಗ ಸ್ವಲ್ಪ ನಮ್ಮಮ್ಮ ಸಣ್ಣ ಆಗಿರೋದ್ರಿಂದ ನಂದು 2-4 ಸೈಜು ಬಳೆ. ಸೊ ನಮ್ಮಮ್ಮದು 2-2 ಅಂತೇಳಿ ಚೆಕ್ ಮಾಡಿ ಬಳೆ ತೊಗೊಂಡೆ. ತುಂಬ ಗಟ್ಟಿಯಾಗಿ ಬಳೆ, ತುಂಬಾ ಚೆನ್ನಾಗಿತ್ತು. ಅಂದರೆ ನೋಡಿ, ಈ ಥರ ಜಾಗದಲ್ಲೆಲ್ಲ ಬಳೆಗಳು ಹಾಕಿಸ್ಕೊಂಬಿಟ್ರೆ ಅದು ಬೇಗ ಒಡೆಯಲ್ಲ. ಈಗ ನಾವುಗಳೇನು ಮಾಡ್ತೀವಿ, ಫ್ಯಾಷನ್ನು ಅಂತೇಳಿ ಕಲರ್ ಬಳೆ ತಗೋತೀವಿ. ಅದೇನು ಹಾಕಿ ಒಂದು 2 ಅವರ್ಗೆಲ್ಲ ಟೊಲ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಒಡೆದೇ ಹೋಗಿರುತ್ತೆ. ಆಮೇಲೆ ನನಗೆ ಇನ್ನೂ ಒಂದು ಏನಪ್ಪ ಅಂದರೆ, ಈ ಥರ ಈಗ ಸಂತೆಗಳಿಗೆ ಹೋಗ್ತಾರೆ ಮತ್ತು ಈ ಥರ ಜಾತ್ರೆಗಳೆಲ್ಲ ನಾನು ಫಸ್ಟು ತೊಗೊಳ್ಳೋದೇ ಕಡಲೆಪುರಿ. ಯಾಕಂದರೆ ನನಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ. ಸೊ ಇದರಲ್ಲೂ ಒಂದು 2-3 ಥರ ಇತ್ತು. ಉಪ್ಪಿನ ಕಡಲೆಪುರಿ ತೊಗೊಂಡು ನನ್ನ ಫ್ರೆಂಡ್ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾಪ ಎಲ್ಲರೂ ಮನೆಗೆ ಹೋಗೋಕ್ಕೆ ಟೈಮ್ ಆಗೋಗಿತ್ತು. ಮತ್ತು ನಮ್ಮ ಮನೆಗೆ ಬಂದು ಎಲ್ಲರೂ ಕಾಫಿ ಕುಡಿದ್ರಿ. ನಾವೆಲ್ಲೂ ಕಾಫಿನೇ ಕುಡ್ದಿರಲಿಲ್ಲ, ಯಾಕಂತಂದರೆ ಹೋದ್ವಿ, ಕೇಕ್ ಕಟ್ ಮಾಡಿಸಿದ್ವಿ, ಮತ್ತು ಅಲ್ಲಿ ಹೋದ್ವಿ, ಊಟ ಮಾಡಿದ್ವಿ, ಮತ್ತು ಜಾತ್ರೆಗೆ ಹೋದ್ವಿ. ಸ್ವಲ್ಪ ಅಲ್ಲಿ ಪಾನಕ, ನೀರು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು, ಅದನ್ನು ಸ್ವಲ್ಪ ಕುಡಿದ್ವಿ. ಕಾಫಿ ಕುಡಿಬೇಕು ಅಂತ ನಮಗೆಲ್ಲೂ ಅನಿಸ್ಲೇ ಇಲ್ಲ.
ಸರಿ ಇನ್ನೇನು ಮಾಡೋದು, ಮನೆಗೆ ಹೋಗಿ ಕಾಫಿ ಕುಡಿಯೋಣ ಅಂತೇಳಿ ಬಂದ್ವಿ. ಎಲ್ಲೂ ಹೋಟೆಲ್ ಹತ್ರನೂ ಎಲ್ಲೂ ನಿಲ್ಲಿಸ್ಲಿಲ್ಲ. ನಾವು ಎಲ್ಲೇ ಎಷ್ಟೇ ತಿರುಗಾಡಿದ್ರೂ ನಮ್ಮ ಮನೆಗೆ ಬಂದ್ರೇ ಒಂಥರ ಸಮಾಧಾನ. ಇನ್ನೂ ಒಂದು ಏನಪ್ಪ ಅಂದರೆ ಸಂಡೇ ನಮಗೆ ತುಂಬಾ ಚೆನ್ನಾಗೋಯ್ತು. ಯಾಕಪ್ಪ ಅಂದರೆ ನಾವು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಹೊರಗಡೆ ಹೋಗಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಈಗ ನೋಡಿ ಈವೆಂಟಲ್ಲಿ ಹೋಗಿ ಬರ್ಡೇನಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಬರ್ತೀವಿ, ಅಲ್ಲಿ 1 ಅವರ್ 1.5 ಅವರ್ ಟೈಮ್ ಕೊಟ್ಟಿರ್ತಾರೆ. ನಾವು ಫೋಟೋ ವೀಡಿಯೋ ಅನ್ನಷ್ಟರಲ್ಲಿ ಅಲ್ಲಿ 1.5 ಅವರ್ ಆಗೋಗುತ್ತೆ, ಸೀದಾ ಮನೆಗೆ ಬರ್ತೀವಿ. ಆದರೆ ಇವತ್ತು ನಾವೆಲ್ಲ ಕಾರ್ ಓಡಿಸ್ಕೊಂಡು ಅಷ್ಟು ದೂರ ಹೋಗಿ ಒಂಥರ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಫ್ರೆಂಡಿಗಂತೂ ತುಂಬಾ ಖುಷಿ ಆಯಿತು. ಅವಳು ಸುಮಾರು ಸಲ ನಂಗೆ ಥ್ಯಾಂಕ್ಸ್ ಹೇಳೋದು, ನಂಗೆ ತುಂಬ ಖುಷಿ ಆಯಿತು ಕಣೆ. ನಾನು ಅಂದ್ಕೊಂಡಿದ್ದೆ ಈ ಥರ ಹೊರಗಡೆ ಹೋಗಿ ಕಾರ್ ಹತ್ರ ಇಟ್ಕೊಂಡು ಕೇಕ್ ಕಟ್ ಮಾಡಬೇಕು ಅನ್ನೋದು ನನಗಿತ್ತು. ಸೊ ಈ ವರ್ಷ ನನ್ನ ಆಸೆ ನೀನು ಈಡೇರಿಸಿದೀಯಾ ಅಂತೇಳಿ ತುಂಬ ಖುಷಿಪಟ್ಲು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಐಡಿಯಾ ನಂದಲ್ಲ, ನನ್ನ ತಂಗಿದು. ನನ್ನ ತಂಗಿಗೆ ಅವಳು ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ನೋಡಿ ನನ್ನ ತಂಗಿ ಎಲ್ಲರೂ ಹಗ್ ಮಾಡಿ ಕಳಿಸ್ಕೊಡ್ತಾ ಇದ್ದಾಳೆ. ಅಂದರೆ ಡೇ ನಮಗೆ ಇವತ್ತು ಅಷ್ಟು ಚೆನ್ನಾಗಿತ್ತು, ಸಂಡೇ ಅನ್ನೋದು ಖುಷಿಗೆ. ಸೊ ಎಂಜಾಯ್ ಮಾಡಿದ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.